ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ರಸಂ ಪುಡಿ ಮಾಡೋದು ಹೇಗೆ, ಮನೆಯಲ್ಲೇ ಈಸಿಯಾಗಿ ಸಿಂಪಲ್ಲಾಗಿ ರಸಂ ಪುಡಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋಣ ಸ್ನೇಹಿತರೆ. 1 kg ಧನಿಯಾದಲ್ಲಿ ಮಾಡ್ಕೊಳ್ಳೋ ಅಂಥ ಒಂದು ರಸಂ ಪುಡಿ ಇದು. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. 2ರಿಂದ 2.5 kg ಪೌಡ್ರ್ ಬರುತ್ತೆ ಸ್ನೇಹಿತರೆ. ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಮಾಡೋದು ಅಂತ. ಇಲ್ಲಿ ಬಂದರೆ ನಾನಿಲ್ಲಿ ಒಂದು 10 ಕಡ್ಡಿಯಷ್ಟು ಕರಿಬೇವು ತೊಗೊಂಡಿದ್ದೀನಿ. ಹಾಗೆ ಒಂದು 50 ಗ್ರಾಮ್ನಷ್ಟು TTK ಅರಿಶಿನ ಪುಡಿ, ಮನೆಗೆ ಯಾವುದು ಯೂಸ್ ಮಾಡ್ತೀವೋ ಅದೇ ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ ಸ್ನೇಹಿತರೆ ಇದನ್ನು. ಮತ್ತು ನೆಕ್ಸ್ಟ್ ಬಂದು 200 ಗ್ರಾಮ್ನಷ್ಟು ಜೀರಿಗೆ, ಒಂದು ಪ್ಯಾಕೆಟ್ ಏನು ಬರುತ್ತೆ 250 ಗ್ರಾಮ್, ಅದು ಅಷ್ಟನ್ನು ಕೂಡ ಒಂದು ಪ್ಯಾಕೆಟ್ ಫುಲ್ ತೊಗೊಂಡಿದ್ದೀನಿ ಜೀರಿಗೆನ. ನೆಕ್ಸ್ಟ್ ಬಂದು ಅರ್ಧ kg ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 1/4 kg ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 100 ಗ್ರಾಮ್ನಷ್ಟು ಮೆಣಸು ತೊಗೊಂಡಿದ್ದೀನಿ. 50 ಗ್ರಾಮ್ನಷ್ಟು ಮೆಂತ್ಯ, ಒಂದು 10 ಗ್ರಾಮ್ನಷ್ಟು ಇಂಗು, ಹಾಗೆ 1 kg ಧನಿಯಾ, 1 ಟೀ ಗ್ಲಾಸಲ್ಲಿ 1 ಲೋಟ ಫುಲ್ ಏನು ಟೀ ಗ್ಲಾಸ್ ಇದೆ ಆ 1 ಲೋಟ ಟೀ ಗ್ಲಾಸಲ್ಲಿ ಪೂರ್ತಿ ಎಣ್ಣೆ ತೊಗೊಂಡಿದ್ದೀನಿ. ಗೋಲ್ಡ್ ವಿನ್ನರೇ ಬಳಸಿರೋದು. ಇವಾಗ ಬನ್ನಿ ಸ್ನೇಹಿತರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಹಿಂಗನ್ನು ಹಾಕಿ ಫ್ರೈ ಮಾಡ್ಕೊತೀನಿ. ದಯವಿಟ್ಟು ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ವಿಡಿಯೋ ನೋಡಿ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಯಾವ ರೀತಿ ಈಸಿಯಾಗಿ ಮನೇಲೇ ರಸಂ ಪುಡಿನ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಕೂಡ ಮನೇಲೇ ಮಾಡ್ಕೊಳೋದು, ಖಾಲಿ ಆದ ತಕ್ಷಣ ಮನೇಲೇ ಮಾಡ್ಕೊತೀನಿ. ನನಗೆ ಕನಿಷ್ಠ ಅಂದ್ರೂ ನಮ್ಮ ಮನೇಲಿ ಕೆಲಸದವರು ಜಾಸ್ತಿ, ನನಗೇ 3ರಿಂದ 4 ತಿಂಗಳು, ಮಿನಿಮಮ್ ಅಂದ್ರೂ ಒಂದು 5 ತಿಂಗಳಂತೂ ಮ್ಯಾನೇಜ್ ಆಗುತ್ತೆ ಸ್ನೇಹಿತರೆ. ಹಿಂಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹಿಂಗೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಏನು ಜೀರಿಗೆ ತೊಗೊಂಡಿದ್ದೆ 1 ಪ್ಯಾಕೆಟ್ ಫುಲ್ ಜೀರಿಗೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಆದಷ್ಟು ಉರಿ ಅಡ್ಜಸ್ಟ್ಮೆಂಟಲ್ಲೇ ನೋಡ್ಕೊಳ್ಳಿ, ಐ ಮತ್ತು ಕಡಿಮೆ ಉರಿಲಿ. ಏಕೆಂದರೆ ಜಾಸ್ತಿ ಉರಿ ಇಟ್ಕೊಂಡು ಸೀಸೋದು ಬೇಡ. ಸೀಸಿದ್ರೆ ರಸಂ ಪುಡಿ ಖಂಡಿತವಾಗ್ಲೂ ಚೆನ್ನಾಗಿ ಬರೋದಿಲ್ಲ ಸ್ನೇಹಿತರೆ. ನಾವು ಯಾವ ರೀತಿ ಉರಿತೀವೋ ಅದ್ರ ಮೇಲೆ ನಮ್ಮ ಪೌಡ್ರು ಟೇಸ್ಟಿಯಾಗಿ ಬರುತ್ತೆ. ನಾವು ನೀಟಾಗಿ ಹುರಿದ್ರೆ ರಸಂ ಪುಡಿ ಚೆನ್ನಾಗಿರುತ್ತೆ. ಎಲ್ಲ ಸೀಸಿದ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಪುಡಿನೂ ಕೂಡ ಚೆನ್ನಾಗಿರೋದಿಲ್ಲ. ಹಾಗೆ ಅದು ಪುಡಿನೂ ಕೂಡ ಕಪ್ಪಗಾಗುತ್ತೆ, ಟೇಸ್ಟ್ ಕೂಡ ಡಿಫ್ರೆಂಟ್ ಆಗುತ್ತೆ ಸ್ನೇಹಿತರೆ. ಜೀರಿಗೆ ಎಲ್ಲ ಘಮ ಬರೋವರೆಗೂ ಜೀರಿಗೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನೆಕ್ಸ್ಟ್ ಜೀರಿಗೆ ಫ್ರೈ ಆದಮೇಲೆ ಏನು 100 ಗ್ರಾಮ್ನಷ್ಟು ಮೆಣಸು ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮೆಣಸು ಜೀರಿಗೆ ಎರಡೂ ಕೂಡ ಅದರ ಪರಿಮಳವನ್ನು ಎಣ್ಣೆಯಲ್ಲಿ ಬಿಟ್ಕೊಂಡ ನಂತರ ಇದಕ್ಕೆ ನಾನು ನೆಕ್ಸ್ಟ್ ಪ್ರೊಸೀಜರಲ್ಲಿ ಏನು 50 ಗ್ರಾಮ್ನಷ್ಟು ಮೆಂತ್ಯ ತೊಗೊಂಡಿದ್ದೆ ಆ ಮೆಂತ್ಯನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಮೆಂತ್ಯ ಸೀದೋಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ, ಹಾಗಾಗಿ ಫ್ಲೇಮನ್ನು ನೋಡ್ಕೊಂಡಿರಿ. ಏಕೆಂದರೆ ಮೆಂತ್ಯ ಸೀಸಿದರೆ ಕಹಿ ಆಗೋ ಅಂಥ ಚಾನ್ಸಸ್ ಇರುತ್ತೆ, ಹಾಗಾಗಿ ಮೆಂತ್ಯನ ಸೀಸಬೇಡಿ. ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ನಾನು ಏನು 10 ಕಡ್ಡಿ ಕರಿಬೇವು ತೊಗೊಂಡಿದ್ದೆ, ಕರಿಬೇವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 10 ಕಡ್ಡಿ ಸಾಕು ಸ್ನೇಹಿತರೆ ಇಷ್ಟಕ್ಕೆ, ಏಕೆಂದರೆ ಜಾಸ್ತಿ ಕರಿಬೇವು ಹಾಕಿದರೆ ಕಪ್ಪಗಾಗೋ ಅಂಥ ಚಾನ್ಸಸ್ ಇರುತ್ತೆ ಪೌಡರು. ನೆಕ್ಸ್ಟ್ ಬಂದು ಇದಕ್ಕೆ ನಾನು 1 kg ಧನಿಯಾ ಏನು ತೊಗೊಂಡಿದ್ದೆ, ಪೂರ 1 kg ಧನಿಯಾ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಅಷ್ಟನ್ನು ಕೂಡ ನೀಟಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಧನಿಯಾನೂ ಕೂಡ ಸೀಸೋದು ಬೇಡ. ಅದ್ರ ಧನಿಯಾದು ಘಮ ಬರುತ್ತೆ ನಮಗೆ, ಅದು ಹುರಿದಾದಾಗ ಒಂದು ರೀತಿ ಘಮ ಅಂತ ಇರುತ್ತೆ ಅಲ್ವಾ ಧನಿಯಾ. ಅಲ್ಲಿವರೆಗೂ ಕೂಡ ಇದನ್ನು ಒಂದು ಮೀಡಿಯಮ್ ಮತ್ತು ಹೈ ಮಧ್ಯದಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೇ ನಾವು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋಬೇಕು. ಬಟ್ ನನಗೆ ಚಿಕ್ಕದಾಗಿರೋದ್ರಿಂದ ನಾನು ಇದಷ್ಟನ್ನು ಕೂಡ ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಮೆಣಸಿನ್ಕಾಯಿನ ಸಪ್ರೇಟಾಗಿ ನಾನು ಹುರ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಹುರಿದಿರೋದನ್ನೆಲ್ಲ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಗುಂಟೂರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ, ಏಕೆಂದರೆ ಘಾಟ್ ಬರುತ್ತೆ, ಹಾಗಾಗಿ ಎಣ್ಣೆ ಹಾಕ್ಕೊಂಡೆ ಸ್ನೇಹಿತರೆ. ಇದಕ್ಕೆ ತೊಟ್ಟೆಯನ್ನು ತೆಗ್ದಿಲ್ಲ, ಕ್ಲೀನ್ ಮಾಡ್ಕೊಂಡಿದ್ದೀನಿ, ಬಟ್ ತೊಟ್ಟು ತೆಗ್ದಿಲ್ಲ ಸ್ನೇಹಿತರೆ, ಏಕೆಂದರೆ ತುಂಬ ಘಾಟ್ ಬರುತ್ತೆ. ಹಾಗಾಗಿ ನಾನು ಮೆಣಸಿನ್ಕಾಯಿ ಮಿಷಿನಿಗೆ ಕೊಡೋದಲ್ವಾ ಅಂತ ತೊಟ್ಟೆನ ತೆಗಿಯೋದಕ್ಕೆ ಹೋಗಲಿಲ್ಲ. ಇದಷ್ಟು ಕೂಡ ಗುಂಟೂರು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇದಕ್ಕೆ ಇನ್ನೂ 1 ಸ್ಪೂನಷ್ಟು ಎಣ್ಣೆ ಹಾಕಿ ಬ್ಯಾಡಗಿ ಮೆಣಸಿನ್ಕಾಯಿ ಏನಿತ್ತು ಅದನ್ನು ಹಾಕ್ಕೊತಾ, ಎಲ್ಲ ಕ್ಲೀನ್ ಮಾಡಿ ಕವರಿಗೆ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಅದನ್ನು ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತಲೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಕಮೆಂಟು, ಲೈಕ್
ಮತ್ತು ಶೇರ್ ನನ್ನ ಮುಂದಿನ ವಿಡಿಯೋ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನಿಮ್ಮ ಸಬ್ಸ್ಕ್ರೈಬಿಂದನೇ ನನಗೆ ಒಂದು ಖುಷಿ ಅಂತ ಅನಿಸುತ್ತೆ ಸ್ನೇಹಿತರೆ. ವಿಡಿಯೋ ಹೊಸದಾಗಿ ವಿಡಿಯೋನ ಮಾಡಲಿಕ್ಕೆ ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ನೋಡಿ ಸ್ನೇಹಿತರೆ. ಇವಾಗ ಈ ಬ್ಯಾಡಗಿ ಮೆಣಸಿನ್ಕಾಯಿನ ಹುರ್ಕೊಂಡ ನಂತರ ಆದಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹುರ್ಕೋಬೇಕಾದ್ರೆ ಕಡಿಮೆ ಉರಿನೇ ಇಟ್ಕೊಳ್ಳಿ. ಯಾಕೆಂದರೆ ಅದು ಬೇಗ ಬೇಗ ಸೀದೋಗ್ಬಿಡುತ್ತೆ, ಒತ್ಕೊಂಡು ಬಂದುಬಿಡುತ್ತೆ ಹಂಗೇ ಬಾಣಲಿ. ಯಾಕೆಂದರೆ ಕಾದಿತ್ತು ನಂದು ಆಲ್ರೆಡಿ, ಹಂಗಾಗಿ ನಾನು ಕಡಿಮೆ ಉರಿನೇ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದಷ್ಟು ಕೂಡ ಫ್ರೈ ಆದಮೇಲೆ ನಾನು ಏನು ಹುರ್ಕೊಂಡಿದ್ದೆ ಮಸಾಲೆನೆಲ್ಲ ಹುರ್ಕೊಂಡು ಒಂದು ಬೇರೆ ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೆ. ಆ ಪಾತ್ರೆಗೆ ಈಗ ಅಷ್ಟು ಮೆಣಸಿನ್ಕಾಯಿ ಹಾಕಿ ನೆಕ್ಸ್ಟ್ ಲಾಸ್ಟ್ ಪ್ರೊಸೀಜರ್ ಅರಿಶಿನ ಪುಡಿನ ಹಾಕಿ ಇದಷ್ಟಕ್ಕೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದರೊಳಗೆ ನಾನು ಅರಿಶಿನ ಪುಡಿ ಹುರ್ಕೊಳೋಕ್ಕೆ ಹಾಕಲಿಲ್ಲ ಸ್ನೇಹಿತರೆ, ಅಂದರೆ ಸಪ್ರೇಟಾಗೆ ಹಾಕ್ಕೊಂಡೆ ಅರಿಶಿನ ಪುಡಿ ಹಾಕಿ ಪೂರ್ತಿ ಇದಷ್ಟು ಮಸಾಲೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನೇನೇನು ತೊಗೊಂಡಿದ್ದೆ ಜೀರಿಗೆ, ಮೆಣಸು, ಮೆಂತ್ಯ, ಹಾಗೆ ಕರಿಬೇವು ಅಷ್ಟೂ ಕೂಡ ಮಿಕ್ಸ್ ಮಾಡಿ 1-2 ಗಂಟೆ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಏಕೆಂದರೆ ಬಿಸಿ ಇರುತ್ತೆ. ಅದು ಪೂರ್ತಿ ತಣ್ಣಗಾದಮೇಲೆ ಮಿಷನ್ಗೆ ಹೋಗಿ ಹಿಟ್ಟಿನ ಗಿರಣಿಗೆ ಹೋಗ್ಬಿಟ್ಟು ಹಾಕಿಸ್ಕೊಂಡು ಬಂದೆ ಸ್ನೇಹಿತರೆ. ಒಟ್ಟು ಟೋಟಲಿ ನನಗೆ 2 kg 450 ಗ್ರಾಮ್ ಅಷ್ಟು 2 kg 450 ಗ್ರಾಮ್ನಷ್ಟು ರಸಂ ಪುಡಿ ಬಂತು ಸ್ನೇಹಿತರೆ. ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮನೇಲೇ ಮಾಡ್ಕೋಬೋದು ಅಲ್ವ. ಎಷ್ಟೊಂದು ಅಂದರೆ ಇದ್ರ ಟೇಸ್ಟ್ ಕೂಡ ಅಷ್ಟೇ ಸ್ನೇಹಿತರೆ, ಸಖತ್ತಾಗಿರುತ್ತೆ. ಮಾಮೂಲಿ ಅಂಗಡಿ ರಸಂ ಪುಡಿಗಿನ್ನೂ ಕೂಡ ಇದ್ರ ಟೇಸ್ಟು ಡಿಫ್ರೆಂಟ್ ಆಗಿರೋದಕ್ಕಿಂತನೂ ಟೇಸ್ಟಿ ಚೆನ್ನಾಗಿರುತ್ತೆ. ಮೈನ್ ಏನಂದರೆ ನಾವು ಹುರಿಯೋವಂಥ ಪ್ರೊಸೀಜರ್ ಸ್ನೇಹಿತರೆ. ಯಾವುದನ್ನು ಕೂಡ ಯಾವುದೇ ಮಸಾಲೆ ಐಟಮ್ನೂ ಕೂಡ ಈ ಒತ್ತಿಸ್ದಂಗೆ ನಾವು ಹುರಿದ್ರೆ ಟೇಸ್ಟು ಸಖತ್ತಾಗಿ ಬರುತ್ತೆ. ಮತ್ತು ರಸಂ ಪುಡಿನೂ ಕೂಡ ಭಾಳ ದಿನದಷ್ಟು ಬಾಳಿಕೆ ಬರುತ್ತೆ. ಇದನ್ನು ಮಿಷಿನ್ಗೆ ಹಾಕಿಸ್ಕೊಂಡು ಬಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆರೋಕ್ಕೆ ಬಿಟ್ಟಿದ್ದೆ, ಹಂಗೆ ಕವರಲ್ಲೇ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ಏಕೆಂದರೆ ಬಿಸಿದನ್ನೇ ನಾವು ಸ್ಟೋರ್ ಮಾಡಿ ಇಟ್ಟರೆ ಬಾಳಿಕೆ ಬರೋದಿಲ್ಲ ಪೌಡರು. ಹಾಗಾಗಿ ಅದನ್ನು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ. ಇದು ತಣ್ಣಗಾದ ಮೇಲೆ ಏನು 2 kgದು ಉಪ್ಪಿನಕಾಯಿ ಡಬ್ಬ ಬರುತ್ತೆ, ಇದು 2 ಬಾಕ್ಸಿಗೆ ಆಗುತ್ತೆ ತುಂಬಿದರೆ. ಬಟ್ ನಾನು ಒಂದೇ ಬಾಕ್ಸಿಗೆ ಅಡ್ಜಸ್ಟ್ ಮಾಡೋಣ ಅಂತ ಪೂರ್ತಿ 2 kg ಮತ್ತು ಎರಡು ಬಾಕ್ಸುಗಳು ಸ್ಟೋರೇಜು ಕೂಡ ಜಾಸ್ತಿ ಆಗುತ್ತೆ ಅಂತ ಒಂದೇ ಬಾಕ್ಸಿಗೆ ನಾನು ಅಡ್ಜಸ್ಟ್ ಮಾಡಿಕೊಂಡೆ. ಎಲ್ಲ ನೀಟಾಗಿ ಹದ್ಮಿ ಪ್ರೆಸ್ ಮಾಡಿ ತುಂಬಿಕೊಂಡು ಏನು 2 kg ಬಾಕ್ಸ್ ಇತ್ತು ಉಪ್ಪಿನಕಾಯಿಂದು, ಅದಕ್ಕೆ ನಾನು ಸಾಕು ಮಾಡಿದೆ. ತುಂಬಿದರೆ 2ಕ್ಕೂ ಕೂಡ ಆಗುತ್ತೆ, ಬಟ್ 1ಕ್ಕೆ ನಾನು ತುಂಬಿಕೊಂಡೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು. ಎಲ್ಲ ಮಿಷಿನ್ ತಂದಮೇಲೆ ಆರಕ್ಕಿಟ್ಬಿಟ್ಟಿದ್ದೆ ತಣ್ಣಗಾಗಲಿ ಅಂತ, ತುಂಬ್ಕೊಳ್ಲಿಕ್ಕೆ ಈಸಿ ಆಗುತ್ತೆ ನನಗೆ ಅಂತ. ಯಾಕೆಂದರೆ ಬಿಸಿದನ್ನೇ ಯಾವತ್ತಿಗೂ ಕೂಡ, ಅದು ರಸಂ ಪುಡಿ ಅಂತಲ್ಲ, ಬೇರೆ ಯಾವುದೇ ಹಿಟ್ಟಾದರೂ ಕೂಡ ಬಿಸಿದನ್ನು ಮಾತ್ರ ತುಂಬೇಡಿ ಸ್ನೇಹಿತರೆ. ಬೇಕೆಂದರೆ ಬೇಗ ಹಾಳಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತುಂಬಿದರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂತ. ಇದು ನನಗೆ ನಮ್ಮ ಮನೇಲಿ ಕೆಲಸದವರು ಜಾಸ್ತಿ ಸ್ನೇಹಿತರೆ. ನನಗೇ ಇದು ಒಂದು 4-5 ತಿಂಗಳು ಮ್ಯಾಕ್ಸಿಮಮ್ ಅಂದ್ರೆ 5 ತಿಂಗಳು ಬರುತ್ತೆ ಸ್ನೇಹಿತರೆ ಇದು ರಸಂ ಪುಡಿ. ಏಕೆಂದರೆ ಎಲ್ಲ ಸಾಂಬಾರಿಗೂ ಕೂಡ ನಾನು ಯೂಸ್ ಮಾಡ್ತೀನಿ. ನಮ್ಮ ಮನೆಯ ಪ್ರತಿಯೊಂದು ಸಾಂಬಾರಿಗೂ ಕೂಡ ನಾನು ರಸಂ ಪುಡಿನ ಆ್ಯಡ್ ಮಾಡ್ತೀನಿ. ರಸಂ ಪುಡಿ ಅನ್ನೋದಕ್ಕಿಂತ ನನಗೊಂದು ರೀತಿ ಸಾರಿನ ಪೌಡ್ರೆ ಅಂತಲೇ ಅನ್ಕೋಬೋದು. ಇದನ್ನು ಆ ಒಂದು ಇದರಲ್ಲಿ ನಾನು ಯೂಸ್ ಮಾಡ್ತೀನಿ ಸ್ನೇಹಿತರೆ. ನನಗೇ ಒಂದು ಮ್ಯಾಕ್ಸಿಮಮ್ ಅಂದ್ರೂ ಕೂಡ 5 ತಿಂಗಳು ಬರುತ್ತೆ. ನೀವು ನೋಡ್ತಾ ಇರ್ಬೋದು. ಆ 2 kg ಉಪ್ಪಿನಕಾಯಿನ ಬಾಕ್ಸ್ ಏನಿದೆ ಅದರದ್ದು ಫುಲ್ಲು ತುಂಬ ಆಗಿದೆ. ನೆಕ್ಸ್ಟ್ ನಾನು ಮನೆಗೆ ಯೂಸ್ ಮಾಡಲಿಕ್ಕೆ ಅಂತ ಇದಕ್ಕೆ ಹಾಕ್ಕೊಂಡೆ. ನೀವು ಕಲರ್ ಕೂಡ ನೋಡ್ಬೋದು, ಕಾಣಿಸ್ತಾ ಇರ್ಬೋದು. ಅದು ಮೇಲಿರೋದು ಮನೇಲಿ ಮಾಡಿಸಿರೋದು, ಕೆಳಗಿರೋದು ಅಂಗಡಿಯಿಂದ ತಂದಿರೋವಂಥ ರಸಂ ಪುಡಿ. ನೀವು ನೋಡ್ತಾ ಇರ್ಬೋದು ಕಲ್ಲರು ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತನೂ ಕೂಡ ಸಖತ್ತು ಕಲ್ಲರ್ಫುಲ್ಲಾಗಿ ಚೆಂದ ಇರುತ್ತೆ ಸ್ನೇಹಿತರೆ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.